ರಾಜ್ಯಸಭೆಯ 37 ಸ್ಥಾನಗಳಿಗೆ ಮಾರ್ಚ್ 16ರಂದು ಚುನಾವಣೆ, ಫೆಬ್ರವರಿ 26ರಂದು ಅಧಿಸೂಚನೆ, ವೇಳಾಪಟ್ಟಿ ಪ್ರಕಟಿಸಿದ ಕೇಂದ್ರ ಚುನಾವಣಾ ಆಯೋಗ. 2026ರ ಎಐ ಇಂಪ್ಯಾಕ್ಟ್ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ, ಮ್ಯಾಕ್ರಾನ್, ಗುಟೆರಸ್ ಸೇರಿ ಹಲವು ನಾಯಕರು ಭಾಗಿ. ದಿಲ್ಲಿಯಲ್ಲಿ ನಡೆಯುತ್ತಿರುವ ಎಐ ಶೃಂಗಸಭೆ, ಚೀನಾದ ರೋಬೋಟಿಕ್ ನಾಯಿ ತನ್ನದೇ ಸಾಧನೆ ಎಂಬಂತೆ ಪ್ರದರ್ಶಿಸಿದ್ದ ಆರೋಪ, ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿದ ಗಾಲ್ಕೋಟಿಯಸ್ ವಿವಿ, ಸ್ಥಳದಿಂದ ಸ್ಟಾಲ್ ತೆರವುಗೊಳಿಸಿರುವುದಾಗಿ ಹೇಳಿಕೆ. ಅತ್ಯಾಚಾರ ಯತ್ನ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು, ಮಹಿಳೆಯ ಪೈಜಾಮದ ದಾರ ಎಳೆಯುವುದು ಅತ್ಯಾಚಾರ ಯತ್ನಕ್ಕೆ ಸಮ. ಅಲಹಾಬಾದ್ ಹೈಕೋರ್ಟ್ ನೀಡಿದ್ದ ವಿವಾದಾತ್ಮಕ ತೀರ್ಪು ರದ್ದುಗೊಳಿಸಿದ ಸರ್ವೋಚ್ಚ ನ್ಯಾಯಾಲಯ. ಸಂಚಾರ ಅಡ್ಡಿ ನಮಾಜ್ ನಡುವೆ ನಂಟು ಕಲ್ಪಿಸಿ ತಪ್ಪಾಗಿ ವಿಡಿಯೋ ಪ್ರಸಾರ, ಪರಿಶೀಲಿಸದ ಸಾಮಾಜಿಕ ಮಾಧ್ಯಮದ ವಿಷಯವನ್ನ ಬಳಸಿರುವುದು ಗಂಭೀರ ಲೋಪ. ಜಿ ನ್ಯೂಸ್ಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿದ ಎನ್ಬಿಡಿಎಸ್ಎ. ಸಾರಿಗೆ ನಿಗಮಗಳ ನೌಕರರ 26 ತಿಂಗಳ ಹಿಂಬಾಕಿ ವೇತನ 1239.47 ಕೋಟಿ ರೂಪಾಯಿ ಬಿಡುಗಡೆಗೆ ಸರ್ಕಾರ ಒಪ್ಪಿಗೆ, ಪತ್ರಿಕಾಗೋಷ್ಠಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಕಸ ವಿಲೇವಾರಿಗೆ ಬಿಜೆಪಿ ಶಾಸಕರು ಅಡ್ಡಿ ಎಂಬ ಆರೋಪ, ನಿಮ್ಮ ಮನೆ ಮುಂದೆಯೇ ಕಸ ಹಾಕಿಸ್ತೀನಿ, ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ. ವಿಧಾನಸೌಧದಲ್ಲಿ ಮಾಧ್ಯಮ ಕಾರ್ಯ ವ್ಯಾಪ್ತಿಗೆ ನಿರ್ಬಂಧ, ವಾರ್ತಾ ಇಲಾಖೆಗೆ ಸರ್ಕಾರದಿಂದ ಪತ್ರ, ನ್ಯೂಸ್ ಬೈಟ್ ಅನ್ನ ನಿಗದಿತ ಸ್ಥಳದಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ಎಂದು ಸೂಚನೆ. 1ನೇ ತರಗತಿಯ ಪ್ರವೇಶ, ಮಗುವಿಗೆ 6 ವರ್ಷ ವಯೋಮಿತಿ ಕಡ್ಡಾಯ. 2026-27ನೇ ಸಾಲಿನಲ್ಲಿ ಪ್ರವೇಶ ಪಡೆಯುವ ಮಕ್ಕಳಿಗೆ ನಿಯಮ ಅನ್ವಯ. ನೈಜೀರಿಯಾ ಸೀಸದ ಗಣಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ, ಕನಿಷ್ಠ 38 ಮಂದಿ ದಾರುಣ ಸಾವು, 27 ಮಂದಿಗೆ ಗಂಭೀರ ಗಾಯ. ಅಹಮದಾಬಾದ್ನಲ್ಲಿ ನಡೆದ ಟಿ20 ವಿಶ್ವಕಪ್ ಟೂರ್ನಿ, ನೆದರ್ಲ್ಯಾಂಡ್ ವಿರುದ್ಧ ಭಾರತಕ್ಕೆ 17 ರನ್ಗಳ ಭರ್ಜರಿ ಜಯ.